ಕರ್ನಾಟಕ ಗೌರ್ನಮೆಂಟ್ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಯುವನಿಧಿ ಅಪ್ಲೈ ಮಾಡಿದವರೆಲ್ಲ ಯಾಕೆ ಈ ರೀತಿ ಆಗ್ತಿದೆ, ಯುವನಿಧಿ ಅಪ್ಲಿಕೇಶನ್ ಯಾಕೆ ಎರರ್ ತೋರಿಸ್ತಿದೆ, ಸೆಲ್ಫ್ ಡಿಕ್ಲರೇಷನ್ ಯಾಕೆ ಕೊಡೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ವರಿ ಆಗಿದ್ದಾರೆ. ಫಸ್ಟ್ ಯುವನಿಧಿ ಅಪ್ಲಿಕೇಶನ್ ಅಂತ ಹೇಳಿದ್ರೆ ನಾವು ಆ ಪೋರ್ಟಲ್ಗೆ ಹೋಗ್ಬಿಟ್ಟು ಸೇವಾ ಸಿಂಧು 1 ಅಂತ ಹೇಳ್ಬಿಟ್ಟು ಆ ಪೋರ್ಟಲ್ ನೇಮ್ ಅಲ್ಲಿ ಹೋಗ್ಬಿಟ್ಟು ಲಾಗಿನ್ ಆಗಬೇಕು. ಲಾಗಿನ್ ಆಗೋ ಹತ್ರ ಬಂದುಬಿಟ್ಟು ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕ್ಬಿಟ್ಟು ಲಾಗಿನ್ ಆಗಬೇಕು. ನಾನು ನನ್ನ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕ್ಬಿಟ್ಟು ಅಲ್ಲಿರೋ ಕ್ಯಾಪ್ಚಾ ಎಂಟರ್ ಮಾಡಿಬಿಟ್ಟು ಲಾಗಿನ್ ಆಗಿದ್ದೀನಿ. ಅದಾದಮೇಲೆ ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟ ನಂತರ ಈ ವೆಲ್ಕಮ್ ಟು ಸರ್ವಿಸ್ ಪ್ಲೇಸ್ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಇಲ್ಲಿ ಅಪ್ಲೈ ಟು ಅಂದರೆ ಸೆಕೆಂಡ್ ಆಪ್ಷನ್ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಬರುತ್ತೆ. ಅಲ್ಲೋಗ್ಬಿಟ್ಟು ನೆಕ್ಸ್ಟು ಇಲ್ಲಿ ಕರ್ನಾಟಕ ಕೆಳಗಡೆ ಸರ್ಚ್ ಆಪ್ಷನ್ ತೋರಿಸುತ್ತೆ. ಅಲ್ಲಿ ಯುವನಿಧಿ ಅಂತ ಹೇಳ್ಬಿಟ್ಟು ಹೊಡಿಬೇಕು. ನೆಕ್ಸ್ಟ್ ಆದಮೇಲೆ 3 ಆಪ್ಷನ್ಸ್ ಬರುತ್ತೆ. ಯುವನಿಧಿ ಸೆಲ್ಫ್ ಡಿಕ್ಲರೇಷನ್ ಒಂದು, ಅಪ್ಲಿಕೇಶನ್ ಅಂದ್ಬಿಟ್ಟು ಇನ್ನೊಂದು ಸ್ಟೇಟಸ್ಸು. ನಾನು ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಹೇಳ್ತಿದ್ದೀನಿ, ಅದರಿಂದ ಸೆಲ್ಫ್ ಡಿಕ್ಲರೇಷನ್ ಚೂಸ್ ಮಾಡಿದೆ. ಇಲ್ಲೇನಂತ ಬಂದಿದೆ ಅಂದರೆ ಡಿಯರ್ ಅಪ್ಲಿಕೆಂಟ್, ಯುವನಿಧಿ ಸೆಲ್ಫ್ ಡಿಕ್ಲರೇಷನ್ ಶೆಡ್ಯೂಲ್ ಈಸ್ ಚೇಂಜ್ಡ್ ಫ್ರಮ್ ಮಂತ್ಲಿ ಟು ಕ್ವಾರ್ಟರ್ಲಿ. ಫ್ರಮ್ ನೌ ಆನ್ ಯು ಆರ್ ಇನ್ಸ್ಟ್ರಕ್ಟೆಡ್ ಟು ಸಬ್ಮಿಟ್ ಸೆಲ್ಫ್ ಡಿಕ್ಲರೇಷನ್ ಡ್ಯೂರಿಂಗ್ ಮೇ, ಆಗಸ್ಟ್, ನವಂಬರ್ ಆ್ಯಂಡ್ ಫೆಬ್ರವರಿ ಬಿಟ್ವೀನ್ 1st to 25th ಅಂತ ಹೇಳಿಬಿಟ್ಟು ಬಂದಿದೆ. ಹಂಗಂದರೆ 3 months ಒನ್ಸ್ ಮಾತ್ರನೇ ಸೆಲ್ಫ್ ಡಿಕ್ಲರೇಷನ್ ಮಾಡೋಕ್ಕಾಗುತ್ತೆ. ಯಾಕೆ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದರೆ ಮಂತ್ಲಿ ಕೊಡೋಕ್ಕಾಗ್ತಿಲ್ಲ. ಸೊ 3 months ಒನ್ಸ್ ಒಂದೇ ಸತಿ ಅಮೌಂಟ್ ಎಲ್ಲ ಕ್ರೆಡಿಟ್ ಮಾಡ್ತಾರೆ. ನೆಕ್ಸ್ಟು ನನ್ನ ಪ್ರಕಾರ ಬಂದುಬಿಟ್ಟು ಸ್ಕೀಮ್ ನಿಲ್ಲಿಸ್ತಾರೆ ಅನಿಸ್ತಿದೆ.